ಗುರು ಪೂರ್ಣಿಮಾ ಹಿನ್ನೆಲೆ ಸುಕ್ಷೇತ್ರ ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನ ಭಕ್ತರ ಸಾಗರದಿಂದ ಕಂಗೊಳಿಸುತ್ತಿದೆ. ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಇತರ ರಾಜ್ಯಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದತ್ತ ಮಹಾರಾಜರ ದರ್ಶನಕ್ಕಾಗಿ ಆಗಮಿಸುತ್ತಿದ್ದಾರೆ. ದೇವಸ್ಥಾನದ ಸಮೀಪದ ಚೌಡಾಪುರದಿಂದ ಗಣಗಾಪುರದವರೆಗೆ ಸುಮಾರು 4 ಕಿಲೋಮೀಟರ್ ಉದ್ದದವರೆಗೆ ವಾಹನಗಳ ದಟ್ಟಣೆ ಉಂಟಾಗಿದೆ. ತಾಸುಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತಿರುವ ವಾಹನಗಳು ಭಕ್ತರಿಗೆ ತೊಂದರೆ ಎನಿಸುತ್ತಿದ್ದು, ಟ್ರಾಫಿಕ್ ನಿಯಂತ್ರಣದಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಕೋಲಿ ಸಮಾಜದ ಹೋರಾಟಗಾರ ಪ್ರೇಮ್ ಕೋಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ವಾಹನ ದಟ್ಟಣೆಯಿಂದ ಮಹಿಳೆಯರು, ವೃದ್ಧರು, ಮಕ್ಕಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆ ತುಳಜಾಪುರ ಮಾದರಿಯಲ್ಲಿ ಪರಿಣಾಮಕಾರಿಯಾದ ಶಿಸ್ತುಬದ್ಧ ವ್ಯವಸ್ಥೆಯನ್ನು ಅನುಸರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ವಿಷಯ ಏನು ಹೇಳಬೇಕಂತಂದರೆ, ಈಗ ನಾವು ಗಣಗಾಪುರ ದೇವಸ್ಥಾನಕ್ಕೆ ನಾವು ಬಂದಿದ್ದೆವು. ಸೊ ದೇವಸ್ಥಾನಕ್ಕೆ ಬಂದು ದರ್ಶನ ಕೂಡ ಮಾಡಿದೆವು ನಾವು. ಸೊ ಗುಲ್ಬರ್ಗಲಿಂದ ನಾವು ಬಂದಿದ್ದೆವು. ಸೊ ದರ್ಶನ ಕೂಡ ಮಾಡಿದೆವು. ಇಲ್ಲಿ ಗುಲ್ಬರ್ಗಲಿಂದ ಹೋಗುವಾಗ ಗಣಗಾಪುರಕ್ಕೆ ಏನು ಟ್ರಾಫಿಕ್ ಇರಲಿಲ್ಲ. ಇಲ್ಲಿ ಭಕ್ತಾದಿಗಳು ಸುಮಾರು ಏನಂತಂದರೆ ಇಲ್ಲಿ ನಿರಂತರವಾಗಿ ಸುಮಾರು ಇವತ್ತು ಒಂದು ಲಕ್ಷಾಂತರದಿಂದ 3 ಲಕ್ಷ ಜನಸಂಖ್ಯೆ ಭಕ್ತಾದಿಗಳು ಇವತ್ತು ಗುರು ಪೂರ್ಣಿಮಾದ ಅಂತಂದು ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಅಂತ ದತ್ತ ಮಹಾರಾಜ್ ದರ್ಶನ ಮಾಡ್ಬೇಕಂತಂದು ಇಲ್ಲಿ ಹೋಗ್ಬೇಕನ್ನೋರಿಗೆ ಇಷ್ಟೊಂದು ಟ್ರಾಫಿಕ್ ಆಗಿದೆ ಅಂತಂದರೆ, ಈ ಚೌಡಾಪುರ ಏನು ರೋಡ್ ಇದೆಯಲ್ಲ, ಗಣಗಾಪುರದಿಂದ ಚೌಡಾಪುರ ಹೋಗುವ ರೋಡಲ್ಲಿ ಸುಮಾರು 4 ಕಿಲೋಮೀಟರ್ ರೋಡ್ ಟ್ರಾಫಿಕ್ ಆಗಿದೆ. ಇಲ್ಲಿ ಯಾರು ಪೊಲೀಸ್ ಆಫೀಸರ್ ಇಲ್ಲ, ಯಾರು ಒಬ್ರು ಇಲ್ಲಲ್ಲ. ಪೊಲೀಸ್ ಆಫೀಸರ್ ಇದ್ದಾರೆ, ಅದು ಎಲ್ಲಪ್ಪ ಅಂತಂದರೆ ಪಾರ್ಕಿಂಗ್ ಹತ್ರ ಗೇಟ್ ಹಾಕಿದ್ದಾರೆ. ಗೇಟ್ನಲ್ಲಿ ಇಷ್ಟೇ ಒಂದು 4-5 ಪೊಲೀಸ್ ಆಫೀಸರ್ ಇದ್ದಾರೆ. ಮತ್ತು ಈ ಭಕ್ತಾದಿಗಳ ಪಾಪ ಅವ್ರು ಏನು ಮಾಡಬೇಕು? ಅವ್ರಿಗೆಲ್ಲೋ ಬೇರೆ ಕಡೆಗೆ ಹೋಗೋದಿರ್ತದ. ಇವತ್ತು ಗುರು ಪೂರ್ಣಿಮಾ ಅಂತ ಇವತ್ತು ದತ್ತಾತ್ರೇಯ ಮಹಾರಾಜ್ ಇವತ್ತು ದರ್ಶನ ಮಾಡಬೇಕು ಅಂತಂದು ಇದು ಮಾಡ್ಕೊಂಡು ಅವ್ರು ಬಂದಿದ್ದಾರೆ. ಸೊ ಬಂದು ಇವತ್ತೇನಲ್ಲಿ ಟ್ರಾಫಿಕ್ ನೋಡ್ಬೇಕು ನಾವು. ಸುಮಾರು 4-5 ಕಿಲೋಮೀಟರ್ ಟ್ರಾಫಿಕ್ ಇದೆ. ಇದ್ರ ಹೊಣೆಗಾರ ಯಾರು? ಇಲ್ಲಿ ಏನು ಮಾಡ್ತಾ ಇದೆ? ಇದು ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಈ ಮಹಾರಾಜರು ದತ್ತ ದೇವಸ್ಥಾನ ಕೂಡ ಅಭಿವೃದ್ಧಿ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಏನೂ ಇಲ್ಲ. ಇವತ್ತು ಬಂದ ಭಕ್ತಾದಿಗಳಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತಂದರೆ, ನಿಜಕ್ಕೂ ನಾವು ಇದೇ ಊರದವರಾಗಿ ನಮಗೆ ತೊಂದರೆ ಆಗಿದೆ. ನಾವು ಇರೋದು ಗುಲ್ಬರ್ಗನಲ್ಲಿ. ಇವತ್ತು ನಾವೇ ಹೋಗ್ಬೇಕಾದ್ರೆ ಸುಮಾರು 1 ಗಂಟೆ ಆಯಿತು. 1 ಗಂಟೆ ಗಣಗಾಪುರ್ಲಿಂದ ಈ ಕಡೆ ಈಗ ನಾವು ಈಗ ನಿಂತಿದ್ದು ನಾಗಸ್ವಾಮಿ ಅಂತಂದು ಗಣಗಾಪುರದ ರೋಡ್ಲಿಂದ ಚೌಡಾಪುರ ಹೋಗೋ 3 ಕಿಲೋಮೀಟರ್ ದಾಟಿ ನಾವು ಬಂದಿದ್ದೆವು. ನನಗೆ 1 ಗಂಟೆ ತಾಸಾಯಿತು. ನಾನು ಬೈಕ್ ಮೇಲೆ ಬಂದೀನಿ. ಬೈಕ್ ಮೇಲೆ ಬಂದರೂ ಕೂಡ ಈ ನಿರಂತರವಾಗಿ ನಮಗೆ ಇದು ಆಗಿದೆ. ಇಷ್ಟೊಂದು ಟ್ರಾಫಿಕ್ ಇಲ್ಲಿ ಗಣಗಾಪುರ್ನಲ್ಲಿ ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಈ ಕಡೆ ಆಫೀಸರ್ ಇದ್ದಾರೆ, ಪೊಲೀಸ್ ಆಫೀಸರ್ ಒಬ್ಬರು ಕಾಣಿಸ್ತಾ ಇಲ್ಲ. ಭಕ್ತಾದಿಗಳೇ ನೋಡಿ ಎಷ್ಟೊಂದು ಭಕ್ತಾದಿಗಳು ಇದು ಮಾಡ್ತಾ ಇದ್ದಾರೆ ಅಂತಂದು. ಇದ್ರ ನೇರ ಹೊಣೆಗಾರ ಯಾರಪ್ಪ ಅಂತಂದ್ರೆ ಇಲ್ಲಿ ಜಿಲ್ಲಾ ಆಡಳಿತ ಮೇನು. ಇಲ್ಲಿನ ಜಿಲ್ಲಾ ಆಡಳಿತ ಮೇನ್ ಏನದ ಅವ್ರು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಇದು ಏನಿಲ್ಲ, ಗಣಗಾಪುರದ್ದು ಏನದ ಪೊಲೀಸ್ ಆಫೀಸರ್ಗಳಿಗೆ ಹಾಕಬೇಕು, ದೊಡ್ಡ ಆಫೀಸರ್ಗಳಿಗೆ ಹಾಕ್ಬೇಕು. ಹ್ಯಾಂಗೆ ಈಗ ಇಲ್ಲಿ ತುಳಜಾಪುರ್ನಲ್ಲಿ ಅದಲ್ಲ, ತುಳಜಾಪುರ್ನಲ್ಲಿ ಹ್ಯಾಂಗೆ ಮಿಲಿಟ್ರಿ ಕೂಡ ಬರುತ್ತೆ. ಅಲ್ಲಿ ಮಿಲಿಟ್ರಿ ಕೂಡ ಅವರಿಗೆ ಭಕ್ತಾದಿಗಳಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಎಷ್ಟೊಂದು ವ್ಯವಸ್ಥೆ ಆಗಿ ತುಳಜಾಪುರ ಅಂಬಾಭವಾನಿ ದರ್ಶನ ಕೂಡ ಮಾಡ್ತಾರೆ. ಇಲ್ಲಿ ನಮ್ಮಂಗೆ ಏನೂ ಇಲ್ಲ. ಇಲ್ಲಿ ಗಣಗಾಪುರ್ನಲ್ಲಿ ಬಂದ ಭಕ್ತರಿಗೆ ಏನು ವ್ಯವಸ್ಥೆ ಇಲ್ಲ. ಇಲ್ಲಿ ನಿರಂತರವಾಗಿ ಭಕ್ತಾದಿಗಳು